ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಒಂದು ಒಳ್ಳೆ ಸಿಂಪಲ್ ಆಗಿರುವ ಒಂದು ಬೇಸಿಗೆಗೆ ಮಾಡಿಸಿರುವ ಒಂದು ಕೂಲ್ ಡ್ರಿಂಕ್ಸನ್ನು ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರ್ಬೋದು, ಆದರೆ ತುಂಬ ಆರೋಗ್ಯಕರ ಗುಣಗಳಿವೆ. ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತು ಮಿಲ್ಕು, ಸಾಬುದಾನ ಇರೋದ್ರಿಂದ ಇದರಲ್ಲಿ ಯಥೇಚ್ಛವಾಗಿ ಆರೋಗ್ಯಕರ ಗುಣಗಳಿವೆ. ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ಕುದಿಯ ಹಾಲಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಒಂದ್ಸರಿ ಕೈ ಆಡಿಸ್ಕೊಂಡು ಒಂದು ಕುದಿ ಬರುವಾಗ ಕುದಿಸಿ ಇಳಿಸ್ಬೇಕಾಗುತ್ತೆ. ಇದಕ್ಕೆ ಇವಾಗ 1 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ನೀವು ಬೆಲ್ಲನಾದರೂ ಸೇರಿಸ್ಕೋಬೋದು. ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ಪು ಸಾಬುದಾನ ತೊಗೊಂಡಿದ್ದೀನಿ. ಹೀಗೆ ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದ್ದಾವೆ, ತೋರಿಸ್ತೀನಿ. ನೋಡಿ, ನಿಮ್ಮ ಮನೇಲಿ ಯಾವುದು ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸನ್ನ ತೊಗೋಬೋದು. ನೋಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ನಾನು ದ್ರಾಕ್ಷಿ 2 ಕಲರ್, ಒಂದು ಗ್ರೀನು ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ. ಈಗ ದಾಳಂಬ್ರೆ ಹಣ್ಣು, ಬಾಳೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇದು ಚಿಯಾ ಸೀಡ್ಸನ್ನು ನಾನು ನೆನೆಸ್ಕೊಂಡಿದ್ದೀನಿ. ಚಿಯಾ ಸೀಡ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಭಾಳ ತಂಪಿರುತ್ತೆ ಅದರಲ್ಲಿ. ದಾಳಂಬ್ರೆ ಹಣ್ಣು, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಗ್ರೀನ್ ದ್ರಾಕ್ಷಿ, ಬಾಳೆಹಣ್ಣು. ಇವಾಗ ಚಿಯಾ ಸೀಡ್ಸ್ ಹಾಕ್ಕೊಂಡೆ. ಇದಕ್ಕೆ ಸಾಬುದಾನ ಬೇಯಿಸಿಟ್ಟಿರೋದು ಸೇರಿಸ್ಕೊಂಡೆ. ಇವಾಗ ಇದಕ್ಕೆ ಕಸ್ಟರ್ಡ್ ಹಾಲು ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ಸರಿ. ಯಾವುದು ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಬಳಸ್ಕೋಬೋದು ಇದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದಾಯಿತು. ಬಾದಾಮಿ ಹಾಕ್ಕೊಂಡೆ. ಈಗ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದ್ಸರಿ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸು, ಮಿಲ್ಕು, ಸಾಬುದಾನ ಎಲ್ಲ ಹೆಲ್ತಿ ಪದಾರ್ಥಗಳು ಇರೋದ್ರಿಂದ ಇದು ಒಂದು ಆರೋಗ್ಯಕ್ಕೆ ಒಂದು ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡೋದಾಯಿತು. ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದೆಯೋ, ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.